ನಮಸ್ತೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ಹೇಗೆ ಮಸಾಲಾ ಪೌಡ್ರನ್ನು ಉಪಯೋಗ ಮಾಡ್ಬೇಕಂತ ಹೇಳ್ತಿದ್ದೀನಿ. ನೀವು ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ತೋರಿಸಿದ್ದೀನಿ. ಲೈಕ್ ಜೀರಿಗೆ, ಮೆಂತೆ, ಆಮೇಲೆ ಎಲ್ಲಾನು ನಾನು ತೋರಿಸಿದ್ದೀನಿ. ಆದರೆ ಫಸ್ಟು ಮೆಂತೆನ ಹುರ್ಕೊಂಡಿಟ್ಕೋಬೇಕು. ಆಮೇಲೆ ಈಗ ತೋರಿಸ್ತಿರೋ ಒಂದೊಂದನ್ನು ಆಮೇಲೆ ಆ್ಯಡ್ ಮಾಡಿ ಹುರ್ಕೋಬೇಕಾಗತ್ತೆ. ಆಮೇಲೆ ಒಂದು ಕ್ವಾಲಿಟಿ ಏನಂತ ಹೇಳ್ಬೇಕಂದ್ರೆ, ಆ ಅಂಗಡಿಯಲ್ಲಿ ತಂದದ್ದನ್ನ ಯೂಸ್ ಮಾಡೋದ್ರಿಂದ ತುಂಬಾ ಅಡಲ್ಟ್ರೇಷನ್ ಮಾಡ್ತಾರೆ, ಕಲಬೆರಕೆ ಮಾಡಿರ್ತಾರೆ. ಸೊ ಅದು ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಈ ಮಸಾಲಾ ಪದಾರ್ಥದ ಒಂದು ತುಂಬಾನೇ ಇಂಪಾರ್ಟೆನ್ಸ್ ಹೇಳಿದ್ದಾರೆ. ಏನಂತಂದ್ರೆ, ನಾವು ಈ ಪದಾರ್ಥಗಳನ್ನ ಸರಿಯಾದ ಪ್ರಮಾಣದಲ್ಲಿ ಉಪಯೋಗ ಮಾಡಿದ್ದೇ ಆದಲ್ಲಿ ನಮಗೆ ಅಜೀರ್ಣದ ತೊಂದರೆ, ಹೊಟ್ಟೆ ಹಸಿವಾಗದೆ ಇರುವುದು, ಅಥವಾ ಹೊಟ್ಟೆ ಏನಂತ ಹೇಳ್ತೀವಿ, ಡಿಸ್ಟೆನ್ಷನ್ ಅಂತ ಹೇಳ್ತೀವಿ, ಹೊಟ್ಟೆ ಉಬ್ಬರ್ಸಿದಂಗೆ ಆಗೋದು, ಆ ಥರ ಯಾವುದೂ ಪ್ರಾಬ್ಲಮ್ಮು ನಮಗೆ ಕಾಣಿಸಿಗೋದಲ್ಲ. ಆದರೆ ಇದನ್ನ ಯಾವಾಗ ನಾವು ಎಕ್ಸೆಸ್ ಯೂಸ್ ಅಂತ ಹೇಳ್ತೀವಿ, ಜಾಸ್ತಿ ಯಾವಾಗ ಉಪಯೋಗ ಮಾಡ್ತೀವಿ ಆವಾಗ ನಮಗೆ ಪಿತ್ತದ ತೊಂದರೆಗಳು ಕಾಣಿಸಿಗುತ್ತೆ. ಸೊ ಎಷ್ಟು ನಮ್ಮ ಬಾಡಿಗೆ ಬೇಕಲ್ವಾ ಅಷ್ಟೇ ಪ್ರಮಾಣದಲ್ಲಿ ಮಸಾಲೆಯನ್ನ ಉಪಯೋಗ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ಸರಿಯಾದ ಮೆಥಡ್ ಅನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ತರ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಬಣ್ಣ ಚೇಂಜ್ ಆಗ್ಬೇಕಲ್ಲಿ. ನೀವು ನೋಡ್ತಾ ಇದ್ದೀರಿ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಸ್ವಲ್ಪ ಹುರಿದಾಗ ಯಾವ ಕಲರ್ ಬರುತ್ತಲ್ಲ, ಲೈಕ್ ಬ್ರೌನ್ ಕಲರ್, ಸ್ಲೈಟ್ ಬ್ರೌನಿಶ್ ಚೇಂಜ್ ಕಲರ್ ಅನ್ನ ನೀವು ಕಾಣ್ಬೋದಿಲ್ಲಿ. ಆಯ್ತಲ್ಲ. ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸ್ಬೇಕಾಗತ್ತೆ. ಆಮೇಲೆ ನೀವು ಪೌಡ್ರ್ ಮಾಡಿ ಉಪಯೋಗ ಮಾಡ್ಕೋಬಹುದು. ಥ್ಯಾಂಕ್ ಯು.